ಭೂ ಸ್ವಾಧೀನ ಮಾಡಿಕೊಂಡು ಪರಿಹಾರ ನೀಡದ ಅಧಿಕಾರಿಗಳಿಗೆ ರೈತರ ಶಾಕ್. ಕೋರ್ಟ್ ಆದೇಶ ತಂದು ಇಂಡಿ ಉಪವಿಭಾಗಾಧಿಕಾರಿ ಕಾರ್ಯಾಲಯ ಜಪ್ತಿ. ಸರ್ಕಾರಿ ಕಚೇರಿಯನ್ನೇ ಜಪ್ತಿ ಮಾಡಿದ ಅನ್ನದಾತರು. ವಿಜಯಪುರದ ಇಂಡಿಯಲ್ಲಿ ಘಟನೆ. 6 ಕಂಪ್ಯೂಟರ್, 1 ಪ್ರಿಂಟರ್, 2 ಪ್ರಿಂಟರ್ ಕಮ್ ಸ್ಕ್ಯಾನರ್, 5 ಸಿಪಿಯು ಜಪ್ತಿ. ಹೌದು, ಕೋರ್ಟ್ ಆದೇಶ ತಂದು ಇಂಡಿ ಉಪವಿಭಾಗಾಧಿಕಾರಿ ಕಾರ್ಯಾಲಯವನ್ನೇ ಅನ್ನದಾತರು ಜಪ್ತಿ ಮಾಡಿದ್ದಾರೆ. ರೈತರು ಇಷ್ಟೊಂದು ಆಕ್ರೋಶಗೊಳ್ಳೋದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ, 2004ರಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಜಿನುಗು ಕೆರೆ ನಿರ್ಮಾಣಕ್ಕೆ ಅಂತ ಸರ್ಕಾರ ರೈತರಿಂದ ಭೂಸ್ವಾಧೀನ ಮಾಡಿಕೊಂಡಿತ್ತು. ಬರೋಬ್ಬರಿ 14 ರೈತರಿಂದ ಒಟ್ಟು 16 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು. ಈ ವೇಳೆ ರೈತರಿಗೆ ಪ್ರತಿ ಎಕರೆಗೆ ಕೇವಲ 4.16 ಲಕ್ಷ ಪರಿಹಾರ ನಿಗದಿಯಾಗಿತ್ತು. ಆದ್ರೆ ಈ ಪರಿಹಾರದಿಂದ ನಮಗೆ ಅನ್ಯಾಯವಾಗಿದೆ, ನಮಗೆ ಇನ್ನಷ್ಟು ಪರಿಹಾರವನ್ನ ಕೊಡಬೇಕು ಅಂತ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ 2022ರಲ್ಲಿ ನ್ಯಾಯಾಲಯ ರೈತರ ಪರವಾಗಿ ಆದೇಶ ನೀಡಿ ಪ್ರತಿ ಎಕರೆಗೆ 19.66 ಲಕ್ಷ ರೂಪಾಯಿ ನೀಡಬೇಕು ಅಂತ ಆದೇಶ ನೀಡಿತ್ತು. ಬಡ್ಡಿ ಸಮೇತ ಒಟ್ಟು 9.5 ಕೋಟಿ ರೂಪಾಯಿಯನ್ನ ತ್ವರಿತವಾಗಿ 14 ರೈತರಿಗೆ ಕೊಡಬೇಕು ಅಂತ ಖಡಕ್ ಆಗಿ ಹೇಳಿತ್ತು. ಆದ್ರೆ ಕಳೆದ 2.5 ವರ್ಷಗಳಿಂದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ಕೇಳ್ಕೊಂಡ್ರು ಸರ್ಕಾರದ ಬಳಿ ದುಡ್ಡಿಲ್ಲ, ದುಡ್ಡನ್ನ ಸರ್ಕಾರ ವಾಪಸ್ ತಗೊಂಡಿದೆ ಅಂತ ಉಡಾಫೆ ಉತ್ತರ ಕೊಡ್ತಿದ್ರು ಅಂತ ರೈತರು ಆರೋಪ ಮಾಡಿದ್ರು. ಅನ್ನದಾತರು ಮಳೆ, ಗಾಳಿ, ಬಿಸಿಲು ಎನ್ನದೆ ಹಲವಾರು ದಿನಗಳಿಂದ ಕಚೇರಿಗೆ ಅಲೆದ್ರು ಇವರಿಗೆ ದುಡ್ಡು ಮಾತ್ರ ಸಿಕ್ಕಿರ್ಲಿಲ್ಲ. ಇತ್ತ ಜಮೀನು ಹೋಯ್ತು, ಅತ್ತ ಪರಿಹಾರನೂ ಸಿಕ್ಕಿಲ್ಲ ಅಂತ ರೊಚ್ಚಿಗೆದ್ದ ರೈತರು ಕೋರ್ಟ್ ಆದೇಶದ ಪ್ರತಿಯನ್ನ ತಂದು ಇಂಡಿ ಉಪವಿಭಾಗಾಧಿಕಾರಿ ಕಚೇರಿಯನ್ನೇ ಜಪ್ತಿ ಮಾಡಿದ್ರು. ಒಟ್ಟಲ್ಲಿ ಕೆರೆ ನಿರ್ಮಾಣವಾಗಿ 20 ವರ್ಷ ಆದ್ರೂ ಹೆಚ್ಚುವರಿಯಾಗಿ ದುಡ್ಡು ಕೊಡಬೇಕು ಅಂತ ಆದೇಶ ನೀಡಲಾಗಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿರ್ಲಿಲ್ಲ. ಹೀಗಾಗಿ ಬೇರೆ ದಾರಿ ಕಾಣದೆ ರೈತರು ಕಚೇರಿಗೆ ನುಗ್ಗಿ 6 ಕಂಪ್ಯೂಟರ್, 1 ಪ್ರಿಂಟರ್, 2 ಪ್ರಿಂಟರ್ ಕಮ್ ಸ್ಕ್ಯಾನರ್, 5 ಸಿಪಿಯು ಸೇರಿದಂತೆ ಅನೇಕ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ.